ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ನಾರಾಯಣಂ ನಮಸ್ಕೃತ್ಯ ನರಂಚೇವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರೇತ್. ಧರ್ಮರಾಜ ಕೊನೆಯ ಕೃಷ್ಣನಲ್ಲಿ ನಿಮಗೆ ನಾವೇನು ಹೇಳುವುದಿಲ್ಲ, ಬೇಡ ಅಂತ ನಾವು ಕೇಳಿಕೊಂಡರೂ ಕೂಡ ಏನಾದರೂ ನಾನು ಎದುರಿಸ್ತೇನೆ, ನನಗೆ ಅವರ ಭಯವೇ ಇಲ್ಲ. ದುಷ್ಟಕೂಟದಲ್ಲಿ ಏನು ಅವರು ಅನ್ಯಾಯ ಮಾಡಿದರೂ ತಡೆಯುವ ಶಕ್ತಿ ನನಗಿದೆ, ಆ ಭಯ ನನಗಿಲ್ಲ. ನಾನು ಮಾಡಬೇಕಾದ ಕರ್ತವ್ಯ ಅಂತಿಮ ಪ್ರಯತ್ನ, ಶಾಂತಿಯ ಅಂತಿಮ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳಿದಾಗ, ಅದು ಏನು ನಿನಗೆ ಬಿಟ್ಟಿದ್ದೇನೆ. ಯದ್ಯಧರ್ಮೇಣ ಸಂಯುಕ್ತಂ, ಯಾವುದು ಧರ್ಮಯುಕ್ತ ಹಿತವಾದ ಮಾತು ಅದನ್ನು ಹೇಳು. ಅದು ಶಾಂತಿಯಾಗಬಹುದು, ಯುದ್ಧವೂ ಆಗಬಹುದು, ನಿನಗೆ ಬಿಟ್ಟಿದ್ದೇವೆ. ಏನಾಗ ಆ ಸಂದರ್ಭ ನೋಡಿಕೊಂಡು ಏನು ಹೇಳಬೇಕೆಂಬುದನ್ನು ನೀನೇ ತೀರ್ಮಾನ ಮಾಡಿ, ಎಲ್ಲ ಜವಾಬ್ದಾರಿ ನಿನಗೆ ಕೊಟ್ಟಿದ್ದೇವೆ. ನಿನಗೆ ನಾವು ಹೇಳುವಂಥದ್ದು ಏನಿಲ್ಲ. ಅದು ಶಾಂತಿಯಾಗಬಹುದು, ಉಳಿದುದಾಗಬಹುದು, ಯಾವುದಕ್ಕೂ ನೀನು ಹೇಳ್ಬೋದು, ಅದಂತೆ ನಾವು ನಡೆಯುತ್ತೇವೆ ಎಂಬುದಾಗಿ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಸಂಜಯ ಶ್ರುತಂ ವಾಚ್ಯಂ. ಸಂಜಯ್ ಹೇಳಿದ್ದನ್ನು ಕೇಳಿದೆ, ನಿನ್ನ ಮಾತನ್ನು ಕೇಳಿದೆ, ನಿಮ್ಮೆಲ್ಲರ ಅಭಿಪ್ರಾಯ ನನಗೆ ಗೊತ್ತಾಯಿತು. ನಿನ್ನದು ಧರ್ಮನಿಷ್ಠ ಬುದ್ಧಿ, ನೀನು ಯಾವಾಗಲೂ ಶಾಂತಿ ಪರ. ಬೇಡ 5 ಗ್ರಾಮಗಳು ಸಾಕು, 5 ನಗರಗಳು ಸಾಕು, ಎಷ್ಟೇ ಆಗಲಿ ಎಂಬುದಾಗಿ ಅಷ್ಟು ನೀನು ಔದಾರ್ಯ ತೋರಿಸ್ತಾ ಇದ್ದೆ. ಈ ಔದಾರ್ಯ ಹೆದರಿಯಲ್ಲ. ಭೀಮಾರ್ಜುನರಂಥ ಬಲಿಷ್ಠರಿದ್ದಾರೆ, ದೊಡ್ಡ ಸೈನಿಕರ ಗುಂಪೇ ಇದೆ, ಭಯವಿಲ್ಲ. ಆದರೂ ಉದಾರ ಹೃದಯದಿಂದ ಯುದ್ಧ ಬೇಡ ಎಂಬ ದೃಷ್ಟಿಯಿಂದ ನೀನು ತವ ಧರ್ಮಾಶ್ರಿತ ಬುದ್ಧಿ, ಧರ್ಮನಿಷ್ಠವಾದ ಬುದ್ಧಿ ನಿನ್ನದು. ತೇಷಾಂ ವೈರಾಶ್ರಯ ಬುದ್ಧಿ, ಅವರು ಬರೀ ವೈರ ದ್ವೇಷ. ಪಾಂಡವರ ಜೊತೆಗೆ ಸಂಧಾನ ಬೇಡ, ದ್ವೇಷ ಮಾಡೋಣ, ಮತ್ತಷ್ಟು ಕಾಡಿಗೆ ಅಟ್ಟು, ಮತ್ತಷ್ಟು ಕಷ್ಟಪಡ. ಯಾವುದೇ ಥರದ ಪ್ರೇಮ ಭಾವನೆ ಇಲ್ಲ. 13 ವರ್ಷ ಕಷ್ಟಪಟ್ಟಿದ್ದಾರೆ, ಇನ್ನಾದರೂ ಅವರ ರಾಜ್ಯ ಕೊಟ್ಟು ಬಿಡೋಣ, ಈ ಪ್ರೇಮವೇ ಇಲ್ಲ. ವೈರಾಶ್ರಯ, ಬರೀ ದ್ವೇಷ ಅವರದ್ದು. ಆದ್ದರಿಂದ ಇದನ್ನು ನೋಡುವಾಗ ಯುದ್ಧವೇ ಆಗಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ನಾನುಕ್ರೋಶಾತ್, ಅವ್ರ ಕರುಣೆ ಇಲ್ಲ, ಧರ್ಮದೃಷ್ಟಿ ಇಲ್ಲ, ಭಯವೂ ಇಲ್ಲ. ಅವರು ನಿನ್ನ ಏನು ಮಾಡಿದರೂ ರಾಜ್ಯ ಕೊಡೋದಿಲ್ಲ, ಇದು ನನಗೆ ಗೊತ್ತಾಗಿದೆ. ನಾನು ಸಂಧಾನದ ಪ್ರಯತ್ನ ಮಾಡ್ತೇನೆ. ಆದರೆ ದುರ್ಯೋಧನನ ಪ್ರವೃತ್ತಿ ನೋಡಿದರೆ ಅವರು ಯಾವುದೇ ರೀತಿಯಿಂದ ಕಾರುಣ್ಯವಾಗಲಿ ಅಥವಾ ಧರ್ಮದೃಷ್ಟಿಯಾಗಲಿ, ಪಾಪ ಅಂತ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬ ಭಾವನೆಯಾಗಲಿ ಏನೂ ಹೊರಲಿಲ್ಲ. ಆದ್ದರಿಂದ ಅವರು ಎಲ್ಲ ದ್ರೋಣ, ವಿದುರ, ಎಲ್ಲ ಸಜ್ಜನರು ಎಲ್ಲರ ಮುಂದೆ ನಿನ್ನನ್ನು ಯಾವ ರೀತಿ ಜೂಜಾಟದಲ್ಲಿ ವಂಚನೆ ಮಾಡಿದ್ದಾರೆ. ಎಲ್ಲ ಇದ್ದಾರೆ, ಧಾರ್ಮಿಕರು, ಭೀಷ್ಮಾಚಾರ್ಯ ರಾಜ್ಯ ಅವರಿದ್ದಾರೆ, ವಿದುರ ಇದ್ದಾನೆ, ಧೀಮಂತ ವಿದುರ, ದ್ರೋಣ, ಎಲ್ಲ ಬ್ರಾಹ್ಮಣರು, ಎಲ್ಲ ರಾಜರುಗಳು, ನಗರದ ಮುಖ್ಯರು, ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲರ ಮುಂದೆ ಜೂಜಾಟದಲ್ಲಿ ವಂಚನೆ ಮಾಡಿ ನಿನ್ನಿಂದ ರಾಜ್ಯ ಅಪಹಾರ ಮಾಡಿದ್ದಾರೆ. ಇಷ್ಟು ಮಾಡಿದರೂ ನಚಾತಪ್ಪ ತರ್ವತಿ, ಸ್ವಲ್ಪ ನಾಚಿಕೆ ಉಂಟು ಅವನಿಗೆ. ಅನ್ಯಾಯದಿಂದ ಗಳಿಸಿದ್ದೇನೆ, ಪಾಂಡವರನ್ನು ಅರಣ್ಯಕ್ಕೆ ಅಟ್ಟಿದ್ದು ಸರಿಯಲ್ಲ, ಸ್ವಲ್ಪ ಆದರೂ ನಾಚಿಕೆ ಉಂಟು. ಇಷ್ಟು ಎಲ್ಲರ ಕಣ್ಣ ಮುಂದೆ ಇಷ್ಟು ಅನ್ಯಾಯ ಮಾಡಿದರೂ ಸ್ವಲ್ಪ ಅವನಿಗೆ ನಾಚಿಕೆ ಇಲ್ಲ. ಈ ಥರದ ದುರ್ಯೋಧನ ಪ್ರವೃತ್ತಿ. ಆದ್ದರಿಂದ ನೀನು ಭೀಮಾರ್ಜುನರು ಇದನ್ನು ನೋಡಿ ಅವರಿಗೆ ಸಹಾಯ ಆಗಲಿಲ್ಲ. ನೀನು ತಡೆಯದೇ ಇದ್ದರೆ ಅಲ್ಲಿಯೇ ಕಥೆ ಮುಗಿದು ಹೋಗ್ತೀನಿ. ನೀನು ಬೇಡ ಎಂಬುದಾಗಿ ನಿಲ್ಲಿಸಿ ಇಷ್ಟೆಲ್ಲ ಹೇಳಿ, ಇಷ್ಟು ಕೆಟ್ಟ ಮಾತು ಹೇಳಿ ನೀನು ಅರಣ್ಯಕ್ಕೆ ಹೋದಾಗ ಭಾರಿ ಖುಷಿ ಪಡ್ತಾನೆ. ಭಾರಿ ದೊಡ್ಡ ಕೆಲಸ ಮಾಡಿದ್ದೀನಿ. ಯುದ್ಧ ಮಾಡದೆ ಅನ್ಯಾಯದಿಂದ ರಾಜ್ಯ ಪಡೆದು ನಿಮ್ಮನ್ನು ಕಾಡಿಗೆ ಅಟ್ಟಿದಾಗ ಅವನು ಸಾಂಗತಿ ಜಾತಿ ಮತ್ತು ಎಲ್ಲರೂ ನಾವು ನೋಡಿ ಏನು ಕೆಲಸ ಮಾಡಿದೆ ಎಂಬುದಾಗಿ ಭಾರಿ ತನ್ನನ್ನು ಹೊಗಳಿಕೊಳ್ತಾನೆ. ಇಂಥ ಮನುಷ್ಯ. ಅಲ್ಲಿದ್ದ ಎಲ್ಲರೂ ಕೂಡ ನೀನು ಹೋಗುವಾಗ ಕಣ್ಣೀರು ಸುರಿಸಿದ್ದಾರೆ.
ಅಲ್ಲಿ ಅಷ್ಟು ಅವಮಾನವಾಗಿ ಇಷ್ಟು ಅನ್ಯಾಯವಾಗಿ ಕಾಡಿಗೆ ಹೊರಟಾಗ ಅಶ್ರುಕಂಠಾಹ ರುದಂತಶ್ಚ ಎಲ್ಲರೂ ಕೂಡ ನಿನ್ನ ನೋಡಿ ಕಣ್ಣೀರು ಸುರಿಸಿಕೊಂಡು ಕೆಲವು ಅಳ್ತಾ ಇದ್ದರು. ಆದರೂ ಇವನಿಗೇನು ಎಲ್ಲ ಅಲ್ಲಿ ಬಂದ ರಾಜರಾಗಲಿ ಬ್ರಾಹ್ಮಣರಾಗಲಿ ಎಲ್ಲರೂ ಬೈತಾ ಇದ್ದರು. ದುರ್ಯೋಧನೊಬ್ಬರು ಬಿಟ್ಟು ಎಲ್ಲರೂ ಕೂಡ ಸಭೆಯಲ್ಲಿ ಛೇ ಛೇ ಅಂತ ಹೇಳಿ ಧಿಕ್ಕಾರ ಛೇ ಛೇ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದರು. ಆದ್ದರಿಂದ ನಾನು ಆ ಸಭೆಯಲ್ಲಿ ಬೇರೆ ಬೇರೆ ರಾಜ್ಯದ ಪ್ರತಿನಿಧಿಗಳು ಬಂದಿದ್ದಾರೆ, ರಾಜರುಗಳು ಬಂದಿದ್ದಾರೆ. ಎಲ್ಲರ ಮುಂದೆ ಏನಾಗಿದೆ, ದುರ್ಯೋಧನ ಏನು ಅತಿಕ್ರಮ ಮಾಡಿದ್ದಾನೆ, ನೀತಿ ಬಿಟ್ಟು ಧರ್ಮ ಬಿಟ್ಟು ಹೀಗೆ ವರ್ತಿಸಿದ್ದಾರೆ, ಅವರೆಲ್ಲ ಗೊತ್ತಾಗಬೇಕು. ಆಮೇಲೆ ಶಾಂತಿಯ ಪ್ರಯತ್ನ ಮಾಡುವ, ಅದರ ಜೊತೆಗೆ ವಾಸ್ತವ ಸ್ಥಿತಿ ಏನು ಅದನ್ನು ತಿಳಿಸ್ತೇನೆ. ಮಧ್ಯೆ ರಾಜ್ಯಾಂ ತತ್ರ ಪ್ರಾತಿ ಪೌರುಷಿಕಾನ ಗುಣಾನ್ ತವ ನಿನ್ನ ವಿಶಿಷ್ಟವಾದ ಗುಣಗಳು, ನಿನ್ನ ತ್ಯಾಗ, ಧರ್ಮನಿಷ್ಠೆ, ಸಹನೆ ಎಲ್ಲವನ್ನು ಕೂಡ ತಿಳಿಸ್ತೇನೆ. ಆವಾಗ ಎಲ್ಲರಿಗೂ ಪಾಂಡವರು ಮಾಡಿದ ಸರಿ ಎಂಬುದಾಗಿ. ಬಂದರೆ ಯುದ್ಧದಲ್ಲಿ ಅವರಿಗೆ ಯುದ್ಧ ಮಾಡುವ ಉತ್ಸಾಹವೇ ಕುಗ್ಗಿ ಹೋಗ್ತದೆ. ಯಾವಾಗ ಯುದ್ಧವನ್ನು ನ್ಯಾಯಕ್ಕೋಸ್ಕರ ಯುದ್ಧ ಮಾಡುವಾಗ ಹೋರಾಟ, ನಾವು ಯುದ್ಧ ಮಾಡೋದು ತಪ್ಪು, ಅನ್ಯಾಯದ ಪರವಾಗಿ ಮಾಡ್ತಾ ಇದ್ದೇವೆ, ಪಾಂಡವರಲ್ಲಿ ನ್ಯಾಯ ಇದೆ, ಈ ಭಾವನೆ ಬಂದಾಗ ಯುದ್ಧ ಮಾಡುವವರು ಬರೀ ಹಂಗಿನ ಯುದ್ಧ, ನಿಜವಾಗಿ ಅವರಿಗೆ ಕಳಕಳಿ ಇರುವುದಿಲ್ಲ, ಉತ್ಸಾಹ ಇರುವುದಿಲ್ಲ. ಏನೋ ಬಂದಿದ್ದೇವೆ, ದಾಕ್ಷಿಣ್ಯಕ್ಕೆ ಬಂದಿದ್ದೇವೆ ಅಂಥೇಳಿ ಅವರು ಸರಿಯಾದ ಒಂದು ದೃಢತೆಯಿಂದ ಯುದ್ಧ ಮಾಡೋದಿಲ್ಲ. ಅದನ್ನೆಲ್ಲ ತಿಳಿಸ್ತೀನಿ. ಪಾಂಡವರ ನ್ಯಾಯ, ಕೌರವರ ಅನ್ಯಾಯ ಏನು ಮಾಡಿದ್ದಾರೆ, ಪಾಂಡವರನ್ನೆಲ್ಲ ಹೇಗೆ ಸಹಿಸಿಕೊಂಡಿದ್ದಾರೆ, ಇದನ್ನೆಲ್ಲ ಸಭೆಯಲ್ಲಿ ವಿವರಿಸ್ತೇನೆ. ಇಡೀ ದುರ್ಯೋಧನ ರಾಜರುಗಳ ಎಲ್ಲರ ಜಂಘಾಬಲ ಕುಸಿಯಬೇಕು, ಅವರಿಗೆಲ್ಲ ನಾವು ಮಾಡೋದು ಸರಿಯಲ್ಲ ಅಂತ ಭಾವನೆ ಬರಬೇಕು. ಆಗ ಯುದ್ಧದಲ್ಲಿ ಅವರ ಪ್ರವೃತ್ತಿ ಶಿಥಿಲವಾಗ್ತದೆ. ಆದ್ದರಿಂದ ಅಲ್ಲಿ ಹೋಗಿ ನಿಮ್ಮ ಪರವಾಗಿ ನಿಮ್ಮದು ನ್ಯಾಯ ಅಂತ ತಿಳಿಸಿಕೊಟ್ಟು ನಿಮ್ಮ ಪರವಾಗಿ ನಾನು ಎಲ್ಲ ಥರದ ಸಮರ್ಥನೆಯನ್ನು ಮಾಡ್ತೇನೆ. ನನಗೇನೋ ಸಂದರ್ಭ ನೋಡುವಾಗ ಯುದ್ಧವೇ ನಡೀತೆ ಅಂತ ಅನಿಸ್ತಾ ಇದೆ. ಆದರೆ ನನ್ನ ಕರ್ತವ್ಯ ಕೊನೆಯವರೆಗೂ ಕೂಡ ನಾನು ಮಾಡುವುದು ಶಾಂತಿಯ ಪ್ರಯತ್ನ, ಅದನ್ನು ಮಾಡ್ತೀನಿ. ಯುದ್ಧಕ್ಕೆ ನೀವು ಸಿದ್ಧರಾಗಿದೆ. ಅಲ್ಲಿ ಹೋದರೂ ಶಾಂತಿ ಸಂಧಾನ ಯಶಸ್ವಿ ಆಗ್ತದೆ, ನನಗೆ ಧೈರ್ಯ ಇಲ್ಲ. ಅದಕ್ಕೂ ನೀವು ಸಿದ್ಧರಾಗಬೇಕು. ಆದರೆ ಕೊನೆಯ ಪ್ರಯತ್ನ ಶಾಂತಿಯ ಪ್ರಯತ್ನ ನಾನು ಮಾಡ್ತೇನೆ ಎಂಬುದಾಗಿ ಕೃಷ್ಣ ಹೇಳಿದಾಗ ಭೀಮಸೇನ ಹೇಳ್ತಾನೆ, ನಾನು ಕೃಷ್ಣ ನೀನಲ್ಲಿ ಮಾತಾಡುವಾಗ ಹೇಗೆ ಶಾಂತಿ ಆದೀತೋ ಹಾಗೆ ಮಾತಾಡು, ಮತ್ತಷ್ಟು ಅವರಿಗೆ ಸಿಟ್ಟು ಬರುವಂತೆ ಮಾತಾಡಬೇಡ. ಭೀಮಸೇನ ಹೇಳುವುದು. ಅವನು ಬಹಳ ಕೋಪಿಷ್ಠ, ಸ್ವಲ್ಪ ಮಾತಾಡದೆ ಕೋಪದಿಂದ ಹಾರ್ತಾನೆ. ಅದಕ್ಕೋಸ್ಕರ ಅವನು ಸತ್ತಾನು ಹೊರತು ತಲೆಬಾಗುವುದಿಲ್ಲ, ಮಾತನ್ನು ಕೇಳುವುದಿಲ್ಲ, ಅಷ್ಟು ಹಠಿ. ಆದ್ದರಿಂದ ಅವನು ಮೊದಲೇ ದುಷ್ಟ ಸ್ವಭಾವ. ನೀನು ಮಾತಾಡುವಾಗ ಸಿಟ್ಟಿನಿಂದ ಮತ್ತಷ್ಟು ವಿಪರೀತವಾಗಿ ವರ್ತಿಸ್ತಾನೆ. ಅದಕ್ಕಾಗಿ ನಾನಲ್ಲಿ ಹೇಳಬೇಕು, ಎಲ್ಲರೂ ಕೂಡ ಶಾಂತಿಯಿದ್ದೀರಿ. ನಮಗೆ ಬೇಕಾದರೆ ಅವನೇ ಮೇಲೆ ಇರಲಿ, ನಾವು ಅವನ ಕೆಳಗೆ ಇರೋಣ, ನಾವು ಸಾಮಂತ ರಾಜರಾಗಿರೋಣ, ಅವನೇ ಮೇಲೆ ಇರಲಿ. ಅಪಿ ದುರ್ಯೋಧನ ಕೃಷ್ಣ ಸರ್ವೇ ವಯಂ ಹತಶ್ಚರ, ಅವನ ಮೇಲೆ ಹೋಗಲಿ, ನಾವು ಕೆಳಗೆ ಇರೋಣ, ಯುದ್ಧ ಆಗೋದು ಬೇಡ. ಭೀಮಸೇನ ಹೇಳಿದ. ಎಲ್ಲರಿಗೂ ಆಶ್ಚರ್ಯ ಆಯಿತು. ಭೀಮಸೇನ ಯಾವಾಗಲೂ ಯುದ್ಧದ ಬಗ್ಗೆ ಅನ್ಯಾಯ ಆಗಿದೆ, ಹೋರಾಟ ಮಾಡಬೇಕು ಅಂತ ಅಲ್ಲಿಂದ ಮೊದಲಿನಿಂದಲಾಗಾಯಿತು ಪ್ರತಿಪಾದನೆ ಮಾಡುವುದು. ಈಗ ಭೀಮಸೇನೇ ಕೃಷ್ಣನಲ್ಲಿ ಹೇಳ್ತಾನೆ, ಅವನು ಬೇಕಾದರೆ ಮೇಲೆ ಇರಲಿ, ನಾವು ಕೆಳಗೆ ಇರೋಣ, ಅವನು ಸಾಮಂತ ರಾಜರಾಗಿ ಇರೋಣ, ಅವನೇ ರಾಜ ಆಗಲಿ, ಒಟ್ಟು ಯುದ್ಧ ಬೇಡ,
ಶಾಂತಿ ಸ್ಥಾಪನೆಯಾಗಲಿ. ಆದ್ದರಿಂದ ಭ್ರಾತೃನಾಂ ಅಸ್ತು ಸೌಭ್ರಾತೃಂ ಧಾತೃರಾಷ್ಟ್ರ ಪ್ರಶಾಮ್ಯತ. ದುರ್ಯೋಧನ ಸ್ವಲ್ಪ ಸಮಾಧಾನ ಆಗಲಿ, ಎಲ್ಲ ನಮ್ಮ ಸಹೋದರರಲ್ಲಿ ಸೌಹಾರ್ದ ಬೆಳೆಯಲಿ, ಯುದ್ಧ ಆಗದಂತೆ ನೋಡಿಕೊ. ಬೇಕಾದ ಅವನದ್ದೇ ಹೆಚ್ಚಿಗಾರಿಕೆ ಇರಲಿ, ನಾವು ಸ್ವಲ್ಪ ಕೆಳಗಿರಲಿಕ್ಕೂ ತಯಾರು. ಯುದ್ಧ ಬೇಡ. ಈ ಶಾಂತಿಯ ಮಾತನ್ನು ಧರ್ಮರಾಜ ಹೇಳಿದ್ದಲ್ಲ, ಭೀಮಸೇನೆ ಹೇಳಿದ. ಪಾಂಡವರು ಎಲ್ಲರೂ ಕೂಡ ಯುದ್ಧ ನಿಲ್ಲಿಸಲಿಕ್ಕೆ ಎಷ್ಟು ಕಳಕಳಿ ಇತ್ತು ಎಂಬುದಕ್ಕೆ ಭೀಮಸೇನೇ ಈ ಮಾತು ಹೇಳಿದ. ಕೃಷ್ಣ ಹೇಳ್ತಾನೆ, ಏನು ಭೀಮಸೇನ ನಿನ್ನ ಮಾತು ನೋಡಿ ನಿನಗೆ ಆಶ್ಚರ್ಯ ಆಯಿತು. ಬೆಟ್ಟ ಮಾಡಿ ಹಗುರಾದ ಹಾಗೆ ಆಗಿದೆ, ಬೆಂಕಿ ತಣ್ಣಗಾಗಿದೆಯೋ ಅಂತ. ನಿನ್ನ ಕೋಪಾಟೋಪೇನು ದುರ್ಯೋಧನ ವಿಷಯದಲ್ಲಿ ಎಷ್ಟೆಲ್ಲ ಪ್ರತಿಜ್ಞೆ ಮಾಡಿದೆವ. ರಾತ್ರಿ ನಿದ್ದೆ ಇಲ್ಲ, ಆ ದುರ್ಯೋಧನನ್ನು ಸಂಹಾರ ಮಾಡಬೇಕು. ಇಷ್ಟೆಲ್ಲ ಇದ್ದವನು, ಯುದ್ಧಕ್ಕೆ ಸಿದ್ಧನಾಗಿದ್ದವನು, ಈ ಎಲ್ಲ ಬೇಡಪ್ಪ, ಶಾಂತಿಯಿಂದ ಇರಲಿಕ್ಕೆ ಹೋಗೋ ಪ್ರಯತ್ನ ಮಾಡೋಣ. ಸ್ವಲ್ಪ ಸಿಟ್ಟು ಬರುವಂತೆ ಮಾತಾಡೋದು ಬೇಡ. ಇದೊಮ್ಮೆ ಮಹದ ಆಶ್ಚರ್ಯ, ಭಾರಿ ಆಶ್ಚರ್ಯ ಆಗ್ತಾಯಿದೆ ನಿನ್ನ ಮಾತು ಕೇಳಿ. ಪರ್ವತ ಸೇವ ಸರ್ಪಣಂ, ಬೆಟ್ಟ ಚಲಿಸ್ತಾ ಇದೆಯೋ, ಚಲಿಸಿಕೊಂಡು ಹೋಗ್ತಾ ಇದೆಯೋ. ನೀನು ಬೆಟ್ಟ, ನಿನ್ನಲ್ಲಿ ಚಲನೆ ಬೇಡ. ಯುದ್ಧ ಶಾಂತಿಯಿಂದಿರೋಣ, ನಾವು ಬೇಕಾದರೆ ಕೆಳಗೆ ಇರೋಣ. ಹೀಗೆಲ್ಲ ಮಾತಾಡಿದೆಯಲ್ಲ, ಏನು ನಿನಗೆ ಸ್ವಲ್ಪ ಧೈರ್ಯ ಕುಸಿದೆಯಾ, ಭಯ ಆಗಿದೆಯಾ? ಯಾವಾಗಲೂ ಪೌರುಷದ ಮಾತನಾಡುವವನು, ಅನ್ಯಾಯಕ್ಕೆ ತಲೆವಾಗಬಾರದು ಅಂತ ಒತ್ತಾಯ ಮಾಡುವವನು. ಈಗ ಶಾಂತಿಯ ಭಾರೀ ಸೌಹಾರ್ದ ಬೇಕು. ಆದರೆ ಅವನೇ ಮೇಲೆ ಇರಲಿ, ನಾವು ಕೆಳಗೆ ಇರೋಣ. ಅಲ್ಲಿಯವರೆಗೆ ಹೋದೆಯಲ್ಲ, ಅಷ್ಟು ಕೆಳಗೆ ಯಾಕೆ ಹೋಗಬೇಕು, ಅಷ್ಟು ಯಾಕೆ ತಲೆಬಾಗಬೇಕು, ಅನ್ಯಾಯಕ್ಕೆ ತಲೆಬಾಗಬೇಕು? ಸ್ವಲ್ಪ ನೀನು ಅತಿಯಾಯಿತು. ಹೀಗೆ ಯಾಕೆ ಬಂತು? ನಚೈತತೆ ಅನುರೂಪಂ, ನಿನಗೆ ಇಷ್ಟು ಗ್ಲಾನಿ ಯಾಕೆ ಬಂತು? ಯುದ್ಧ ಬೇಡ, ಇಷ್ಟು ವೈರಾಗ್ಯ ಯಾಕೆ ಬಂತು? ಇಷ್ಟವರೆಗೆ ಉತ್ಸಾಹದಿಂದ ಹಾರಾಡ್ತಾ ಇದ್ದವನು ಈ ವ್ಯತ್ಯಾಸವಾಗಿ ಹೇಳ್ತಾ ಇದೆಯಲ್ಲ, ಏನಿದು ಅಂತ ಕೃಷ್ಣನಿಗೆ ಗೊತ್ತು, ಕೇಳ್ತಾ ಇದ್ದಾನೆ. ಆಗ ಭೀಮಸೇನ ಹೇಳ್ತಾನೆ, ನನ್ನ ಅಭಿಪ್ರಾಯವೇ ನಿನಗೆ ಅರ್ಥ ಆಗಿಲ್ಲ. ಅನ್ಯಥಾ ಚಿಕಿತ್ಸತಂ ಅನ್ಯಥಾಮನ್, ನಾನು ಹೇಳುವ ಅಭಿಪ್ರಾಯವೇ ಬೇರೆ. ನನಗೇನು ಭಯ ಆಗಿಲ್ಲ, ಗ್ಲಾನಿ ಆಗಿಲ್ಲ, ಹೆದರಿಕೆ ಇಲ್ಲ, ನಿರುತ್ಸಾಹನಾಗಿಲ್ಲ. ಆದರೆ ನನ್ನ ಉದ್ದೇಶ ಇಷ್ಟೇ, ನಾನು ಎಲ್ಲರನ್ನೂ ಎದುರಿಸಬಲ್ಲೆ. ಆದರೆ ಕಿಂತು ಸೌಹೃದಮೇ ಬೇತತೆ ಕೃಪೆಯ ಮಧು, ಒಂದು ಸೌಹಾರ್ದ ಬರಲಿ. ನಾನು ಬಂದರೆ ಎಲ್ಲವನ್ನು ಕೂಡ ಅವರನ್ನು ನಿರ್ನಾಮ ಮಾಡಿ, ನನಗೆ ಯಾರು ಎದುರಲ್ಲ. ಏನಾಗಲಿ, ಹೇಮವಂತ ಪರ್ವತ ಬರಲಿ, ಸಮುದ್ರ ಬರಲಿ, ಎಲ್ಲವನ್ನು ಕೂಡ ಅಲ್ಲೋಲ ಕಲ್ಲೋಲ ಮಾಡಬಲ್ಲೆ. ನನಗೆ ಆ ಥರದ ಭಯ ಇಲ್ಲ. ಆದರೂ ನಾನು ಕಿಂತು ಸೌಹೃದಮಯವೇತತೆ, ಒಂದು ಕೃಪೆ. ಎಷ್ಟು ಜನ ಹಿಂಸೆ ಆಗ್ತದೆ, ಎಷ್ಟು ಮಂದಿ ಮುಗ್ಧ ಜನರು, ನಿರಪರಾಧಿಗಳು ಸಾಯ್ತಾರೆ ದುರ್ಯೋಧನನಿಗೋಸ್ಕರ. ಎಲ್ಲರ ಮೇಲೆ ಕೃಪೆ, ಸೌಹಾರ್ದ ಸ್ಥಾಪನೆ. ಇದಕ್ಕೋಸ್ಕರ ಇಷ್ಟು ಔದಾರ್ಯದ ಮಾತನಾಡಿದ್ದೇನೆ. ನನಗೇನು ಭಯ ಆಗಿಲ್ಲ, ನಾನೇನು ನಿರ್ವಿಣ್ಣನಾಗಿಲ್ಲ, ನಿರುತ್ಸಾಹನಾಗಿಲ್ಲ. ನನ್ನ ಅಭಿಪ್ರಾಯ ತಿಳಿದು ನನ್ನನ್ನು ಆಶ್ಚರ್ಯದಿಂದ ನಾನು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಿ. ನನ್ನ ಅಭಿಪ್ರಾಯ ಹೀಗೆ ಅಂತ ಭೀಮಸೇನ ವಿವರಿಸಿದ. ನಾನು ಹೆದರಿದ್ದಲ್ಲ, ನನ್ನ ಕೋಪ ಸಿಟ್ಟು ಉಂಟೇ ಉಂಟು, ದುರ್ಯೋಧನ ಅನ್ಯಾಯ. ಆದರೆ ಅದರಿಂದ ನಾವು ಸ್ವಲ್ಪ ಕೆಳಗೆ ಬರೋಣ. ಕೃಷ್ಣನ ಭೀಮಸೇನ ಇನ್ನೊಂದು ಮಾತು, ಅವರ ಮೇಲೆ ಇರಲಿ, ನಾವು ಕೆಳಗೆ ಇರೋಣ. ಅಂದರೆ ನಾವು ಭೂಮಿಯಲ್ಲಿ ಇರೋಣ, ಅವರು ಸತ್ತು ಮೇಲಕ್ಕೆ ಹೋಗಲಿ ಅಂತ. ಅದು ಒಂದು ವ್ಯಂಗ್ಯಾರ್ಥ ಭೀಮಸೇನದು. ನಾವೆಲ್ಲ ಕೆಳಗೆ, ಅವರ ಮೇಲೆ ಅಂದರೆ ಯುದ್ಧದಲ್ಲಿ ಕತೆ ಮುಗಿದು ಅವರು ಮೇಲಕ್ಕೆ ಹೋಗೋದು, ನಾವು ಕೆಳಗೆ ಭೂಮಿಯಲ್ಲಿ ಇರೋದು ಅಂತ ಅದು ಒಂದು ಅರ್ಥ. ಅಂತೂ ವ್ಯಂಗ್ಯದಲ್ಲಿ ಹೇಳಿದ್ದು, ನನಗೇನು ಭಯ ಇಲ್ಲ, ಸೌಹಾರ್ದ ಸ್ಥಾಪನೆ ಆಗಿ, ಅದಕ್ಕೋಸ್ಕರ ಸ್ವಲ್ಪ ಔದಾರ್ಯ ತೋರಿಸು. ಇಷ್ಟೇ ನನ್ನ ಉದ್ದೇಶ. ಕೃಪೆ, ಒಂದು ಕಡೆ ಸೌಹಾರ್ದ, ಒಂದು ಕಡೆ ಕೃಪೆ, ಇದರಿಂದ ಈ ಮಾತನ್ನು ಆಡಿದ್ದು ಅಂತ ತನ್ನ ವಿಷಯವನ್ನು ಭೀಮಸೇನ ಸ್ಪಷ್ಟೀಕರಿಸ್ತಾರೆ. ಆಗ ಭಗವಂತ ಹೇಳೋ ಮಾತು, ಭಾವಂ ಜಿಜ್ಞಾಸಮಾನೋ, ನೀನು ಹೇಳಿದ್ದಕ್ಕೆ ನನಗಿನ್ನೇ ಅಭಿಪ್ರಾಯ ಗೊತ್ತು.
ಉಳಿದವರಿಗೇನೋ ಭೀಮಸೇನ ಹೆದರಿದ್ದಾನೆ ಅಂತ ಭಾವನೆ ಬರುವಂತಾಯಿತು. ಅದಕ್ಕೋಸ್ಕರ ನಿನ್ನ ಅಭಿಪ್ರಾಯ ಏನು ಅಂತ ಸ್ಪಷ್ಟವಾಗಿ ಉಳಿದವರಿಗೆ. ಅದಕ್ಕೋಸ್ಕರ ನಾನು ವೇದಾಹಂ ತವ ಮಾಹಾತ್ಮ್ಯ, ನಿನ್ನ ಮಹಿಮೇನು ನಿನ್ನ ಶಕ್ತಿಯೇನು ನನಗೆ ಗೊತ್ತು. ಯಥಾರ್ಥ ಆತ್ಮನೇ ಕಲ್ಯಾಣಂ ಸಂಭಾವಿ, ನೀನು ಏನು ಹೇಳಿಕೊಂಡು ನಿನ್ನ ಹೆಗ್ಗಳಿಕೆ, ನಾನೇನು ಮಾಡಿ ನನ್ನ ಸಾಮರ್ಥ್ಯ ಏನು ಉಂಟೆಲ್ಲ ಹೇಳಿಕೊಂಡು ಎಷ್ಟು ಹೇಳಿದೆಯೋ ಅದರ 1000 ಪಾಲು ಉಂಟು ನಿನಗೆ. ಹೇಳಿದರೆ ಯಾವುದು ಅತಿಶಯೋಕ್ತಿ ಇಲ್ಲ. ಕೃಷ್ಣ ಹೇಳೋ ಮಾತು ಭೀಮಸೇನಿಗೆ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಿ, ನೀನು ನನ್ನ ಸಾಮರ್ಥ್ಯ ಶಕ್ತಿ ಇದರ ಬಗ್ಗೆ ಏನು ಹೇಳಿದ್ದಿ, ಇಲ್ಲಿ ಹೇಳಿದ್ದಕ್ಕಿಂತ 1000 ಪಾಲು ನಿನಗೆ ಹೆಚ್ಚು. ಹೇಳಿದರೆ ಯಾವುದೂ ಸುಳ್ಳಿಲ್ಲ. ನಿನ್ನ ಎಂಥವನು ಅಂದರೆ ಅಂಥವನು. ಭೀಮ ಹೇಗೆ ಅಂದರೆ ಭೀಮನಂದು ನಿನಗೆ ಸದೃಶರಾದವರು ಯಾರೂ ಇಲ್ಲ. ಆದರೂ ನೀನು ನಾನು ಇಷ್ಟೇ ಹೇಳೋದು, ಶೋಭೂತೆ ಧೃತರಾಷ್ಟ್ರಸ್ಯ, ನಾಳೆ ಧೃತರಾಷ್ಟ್ರದ ಸಮೀಪಕ್ಕೆ ಹೋಗ್ತೇನೆ. ಯತಿಶ್ಯೇ ಪ್ರಶಮಂ ಕರ್ತು, ಆದರೆ ಯುಷ್ಮದರ್ಥಂ ಅಹಾಪೆ, ನಿಮ್ಮ ಹಿತಕ್ಕೆ ಹಾನಿಯಾಗಬಾರದು, ನಿಮ್ಮ ರಾಜ್ಯಕ್ಕೆ ಚ್ಯುತಿ ಆಗಬಾರದು, ಶಾಂತಿಯಾಗಬೇಕು. ರಾಜ್ಯವನ್ನು ಅವರಿಗೆ ಬಿಟ್ಟು ಕೊಟ್ಟು ಪುನಃ ಕಾಡಿಗೆ ಹೋಗುವಂಥ ಸಂದರ್ಭ ಬರಬಾರದು, ಅನ್ಯಾಯಕ್ಕೆ ತಲೆಬಾಗಬಾರದು. ಯುಷ್ಮದರ್ಥಂ ಅಪಾಯ, ನಿಮ್ಮ ಕ್ಷೇಮ ನಿಮ್ಮ ಹಿತ ಅದಕ್ಕೆ ಹಾನಿ ಬಾರದಂತೆ ಯತಿಶೇ ಪ್ರಶಮಂ ಕರ್ತು, ಶಾಂತಿಗೋಸ್ಕರ ಪ್ರಯತ್ನ ಮಾಡ್ತೇನೆ. ಶಮ ಆಯಿತು, ಶಾಂತಿ ಆಯಿತು, ನನಗೂ ಒಂದು ಯಶಸ್ಸು, ಕೃಷ್ಣ ಹೋಗಿ ಶಾಂತಿ ಸಂಧಾನ ಮಾಡಿದ ಅಂತ ನನಗೂ ಒಂದು ಕೀರ್ತಿ, ನಿಮಗೂ ಅಪೇಕ್ಷೆ ನೆರವೇರ್ತದೆ, ಎಲ್ಲ ಒಳ್ಳೆಯದಾಗ್ತದೆ. ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಚೇತ್ ಅಭಿನಿವೀಕ್ಷಂತೆ, ಇಷ್ಟು ಹೇಳಿದರೂ ಕೇಳಿಲ್ಲ, ನನ್ನ ಮಾತಕ್ಕೆ ಬೆಲೆ ಕೊಡುವುದಿಲ್ಲ, ಮತ್ತೇನು ಮಾಡೋದು? ಆವಾಗ ಯುದ್ಧ ಅನಿವಾರ್ಯವಾಗಿ ಯುದ್ಧ ಮಾಡಬೇಕು. ಯುದ್ಧ ಆಗದಂತೆ ನಿಮಗೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ. ಅವನು ಕೇಳಿಲ್ಲ ಮತ್ತು ಅನಿವಾರ್ಯ, ಬೇರೆ ಮಾರ್ಗವೇ ಇಲ್ಲ. ಯುದ್ಧ ಆದರೆ ಮುಖ್ಯ ಜವಾಬ್ದಾರಿ ನಿನ್ನದು. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ, ನೀನು ಮುಖ್ಯ ಭಾರ, ನಿನಗೆ ಸಹಾಯಕ ಅರ್ಜುನ, ನೀವೆಲ್ಲರೂ ಕೂಡ ಭೀಮಾರ್ಜುನರು ನೇತೃತ್ವ ವಹಿಸಿಕೊಂಡು ಯುದ್ಧ ಮಾಡಬೇಕು. ಅದರಿಂದ ನಾನು ನನ್ನ ಪ್ರಯತ್ನ ಮಾಡ್ತೇನೆ, ನಿಮಗೆ ಹಿತ ಆಗುವಂತೆ ಶಾಂತಿ ಆಗುವಂತೆ ಪ್ರಯತ್ನ ಮಾಡಿ, ಅದಾಗದೇ ಇದ್ದರೆ ಯುದ್ಧಕ್ಕೂ ಸಿದ್ಧರಾಗಿ ಎಂಬುದಾಗಿ ಕೃಷ್ಣ ಅರ್ಥಪೂರ್ಣವಾದ ಮಾತನ್ನು ಹೇಳಿದ. ಇದರಿಂದ ಭೀಮಸೇನಿಂದ ಆರಂಭಿಸಿ ಎಲ್ಲ ಪಾಂಡವರು ಶಾಂತಿಗಾಗಿ ಎಷ್ಟು ಕಳಕಳಿ ಹೊಂದಿದ್ದರು. ಭೀಮಸೇನಂಥವನು ಕೂಡ ಅಷ್ಟು ಮೃದು ಹೃದಯದಿಂದ ಶಾಂತಿಯ ಬಗ್ಗೆ ಕೃಷ್ಣನಿಗೆ ಹೇಳಿಕೊಳ್ತಾ ಇದ್ದಾರೆ. ಹೀಗೆ ಎಲ್ಲ ಪಾಂಡವರು ಅಷ್ಟು ಯುದ್ಧಾಕಾಂಕ್ಷಿಗಳಾಗಿರಲಿಲ್ಲ. ಕೃಷ್ಣನು ಕೂಡ ತನ್ನ ಪ್ರಯತ್ನ, ತನ್ನ ಕೆಟ್ಟ ಹೆಸರು ಬರಬಾರದು, ಯುದ್ಧ ಆಗುವುದು ಅನಿವಾರ್ಯ ಅಂತ ಗೊತ್ತಿದೆ, ಆದರೂ ನನ್ನ ಮಾತು ಕೇಳುವುದಿಲ್ಲ ಅಂತ ಗೊತ್ತಿದ್ದರೂ ಜನರಿಗೆ ತಪ್ಪು ಕಲ್ಪನೆ ಆಗಬಾರದು, ಅದಕ್ಕೋಸ್ಕರ ಸಂಧಾನಕ್ಕಾಗಿ ನಾನು ಹೊರಟಿದ್ದೇನೆ ಅಂತ. ಹೀಗೆ ಧರ್ಮರಾಜ, ಭೀಮ, ಕೃಷ್ಣ ಇವರು ಯಾವ ರೀತಿ ವಿಚಾರ ಮಾಡಿದ್ದಾರೆ, ಎಷ್ಟು ಉದಾರವಾಗಿ ವರ್ತಿಸಿದ್ದಾರೆ ಎಂಬುದು ಈ ಸಂಭಾಷಣೆಯಿಂದ ಗೊತ್ತಾಗ್ತದೆ. ಇನ್ನೆಲ್ಲ ಮಹಾಭಾರತದಲ್ಲಿ ಇಷ್ಟು ವಿಸ್ತಾರವಾಗಿ ತಿಳಿಸಿ ಪಾಂಡವರು ಹೇಗೆ ಧರ್ಮನಿಷ್ಠರಾಗಿ ಶಾಂತಿಪರರಾಗಿ ವರ್ತಿಸಿದ್ದಾರೆ, ಇಷ್ಟು ಇದ್ದರೂ ಕೂಡ ಕೆಲವರು ಕೃಷ್ಣನ ಮೇಲೆ ಆರೋಪ ಮಾಡ್ತಾರೆ. ಅದಕ್ಕೋಸ್ಕರ ಮಹಾಭಾರತದಲ್ಲಿ ಎಷ್ಟು ಚೆನ್ನಾಗಿ ಕೃಷ್ಣನ ಮಾತು, ಅದರಲ್ಲಿ ದೌರ್ಬಲ್ಯ ಇಲ್ಲ, ಬಲ ಇದೆ, ಸಾಮರ್ಥ್ಯದಲ್ಲಿ ವಿಶ್ವಾಸ ಇದೆ, ಆದರೆ ಶಾಂತಿ ಪ್ರೇಮ, ಸೌಹಾರ್ದ ಶಾಂತಿ. ಅದಕ್ಕೆ ಕೃಷ್ಣ, ಭೀಮ, ಧರ್ಮರಾಜ ಇವರೆಲ್ಲರೂ ಏನು ಮಾತಾಡಿದ್ದಾರೆ ಎಂಬುದನ್ನು ಭಾಳ ಚೆನ್ನಾಗಿ ಮಹಾಭಾರತದಲ್ಲಿ ವಿವರಿಸಿದ್ದಾರೆ. ಮನೆಗೆ ಇವತ್ತಿನ ಪ್ರವಚನ ಮೊದಲು ಮಾಡಿದ್ದೇನೆ, ಅದು ಮುಗಿಯಿತು. ಇನ್ನು ನಮ್ಮ ಕೊರಲಹಳ್ಳಿ ಸಮೀರಾಚಾರ್ಯ